ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ಸ್ ಟು SNS ಕಿಚನ್. ನಾನು ಸೌಮ್ಯ. ಇವತ್ತು ನಾನು ಚಿಕನ್ ಲಾಲಿಪಾಪ್ ರೆಸಿಪಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿ ಶುರು ಮಾಡುವ. ಇಲ್ಲಿ ನಾನು ಚಿಕನ್ ವಿಂಗ್ಸ್ ತಗೊಂಡಿದ್ದೇನೆ 200 ಗ್ರಾಮ್ಸ್ ಅಷ್ಟು. ಇದನ್ನೀಗ ಮ್ಯಾರಿನೇಟ್ ಮಾಡುವ. ಇದಕ್ಕೀಗ 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ತಾಯಿದ್ದೇನೆ. ನೆಕ್ಸ್ಟ್ 3 ಟೇಬಲ್ ಸ್ಪೂನಷ್ಟು ಮೈದಾ, ಆಲ್ ಪರ್ಪಸ್ ಫ್ಲೋರ್, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಇದು ಕಲರಿಗೆ ಸ್ವಲ್ಪ 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೇನೆ. ನಂತರ ರೆಡ್ ಚಿಲ್ಲಿ ಪೌಡರ್ 3 ಟೇಬಲ್ ಸ್ಪೂನ್, ಇದು ಸ್ವಲ್ಪ ಖಾರಕ್ಕೆ. ನೆಕ್ಸ್ಟ್ ಇದಕ್ಕೆ ನಾನು ಪೆಪ್ಪರ್ ಹಾಕ್ತಾಯಿದ್ದೇನೆ, 2 ಟೇಬಲ್ ಸ್ಪೂನಷ್ಟು ಪೆಪ್ಪರ್. ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಚಮಚದಷ್ಟು. ಸ್ವಲ್ಪ ಸೋಯಾ ಸಾಸ್ ಹಾಕ್ತಾಯಿದ್ದೇನೆ, ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು. 3 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಟರ್ಮರಿಕ್ ಪೌಡರ್ 1 ಟೇಬಲ್ ಸ್ಪೂನಷ್ಟು. ನಂತರ ಲೆಮನ್ ಜ್ಯೂಸ್ ಒಂದು ಹಾಫ್ ಲೆಮನ್ ಹಾಕ್ತಾಯಿದ್ದೇನೆ. ನಂತರ ಸ್ವಲ್ಪ ಉಪ್ಪು ಟೇಸ್ಟಿಗೆ. ನೆಕ್ಸ್ಟ್ 2 ಮೊಟ್ಟೆ ಹಾಕ್ತಾಯಿದ್ದೇನೆ. ಇದನ್ನೆಲ್ಲ ಹಾಕಿ ಒಳ್ಳೆ ರೀತಿ ಮಿಕ್ಸ್ ಮಾಡಿ ಇದನ್ನೊಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಲಿಕ್ಕೆ ಹೊರಗಡೆ ಇಡಬೇಕು, ಫ್ರಿಜ್ಜಲ್ಲಿ ಇಡಬೇಡಿ. ನಂತರ ಆಯಿಲನ್ನು ಬಿಸಿ ಆಗಲಿಕ್ಕೆ ಇಟ್ಟು ಅರ್ಧ ಗಂಟೆ ಆದ ನಂತರ ಒಂದೊಂದನ್ನೇ ಹೀಗೆ ಬಿಡಬೇಕು ಎಣ್ಣೆಗೆ. ಇದು ಒಳ್ಳೆ ರೀತಿ ಫ್ರೈ ಆಗಬೇಕು, 2 ಸೈಡ್ ಕೂಡ ಫ್ರೈ ಆಗಬೇಕು. ನಂತರ ತೆಗೆದರೆ ಆಯಿತು. ನೋಡಿ, ಇನ್ನೊಂದು ಸೈಡ್ ಮಗುಚಿ ಹಾಕಬೇಕು. ಇದನ್ನು ಇನ್ನೊಂದು ಸೈಡ್ ಮಗುಚಿ ಆದ ನಂತರ ಇನ್ನೊಂದು ಸೈಡ್ ಒಳ್ಳೆ ರೀತಿ ಫ್ರೈ ಆಗಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಿ, ಜಾಸ್ತಿ ಫಾಸ್ಟಲ್ಲಿ ಇಡಬೇಡಿ. ಇದೀಗ ಫ್ರೈ ಆಯಿತು ನೋಡಿ, ಒಳ್ಳೆ ಕ್ರಿಸ್ಪಿ ಆಗಿದೆ. ಪ್ಲೇಟಿಗೆ ಹಾಕ್ತಾಯಿದ್ದೇನೆ, ಸೈಡಿಗೆ ಇಡುವ ಇದನ್ನು. ಈಗ ಅದೇ ಎಣ್ಣೆಗೆ ಸ್ವಲ್ಪ ಎಣ್ಣೆ ತೆಗೆದಿದ್ದೇನೆ. ಒಂದು ಈರುಳ್ಳಿ ಕಟ್ ಮಾಡಿದ್ದು ಹಾಕಿದ್ದೇನೆ. ಒಂದು 7 ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿದ್ದು. 1.5 ಇಂಚಷ್ಟು ಜಿಂಜರ್ ಸಣ್ಣಗೆ ಹಚ್ಚಿದ್ದು. ಇದಕ್ಕೀಗ ಟೊಮೆಟೊ ಸಾಸ್ ಹಾಕಿದ್ದೇನೆ. 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್, ಇದು ಸೆಜ್ವಾನ್ ಚಟ್ನಿ ಅಂತ. ಇದನ್ನು 3 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೇನೆ ಇದಕ್ಕೆ. ಇದನ್ನೆಲ್ಲ ಹಾಕಿ ಒಳ್ಳೆ ರೀತಿ ಮಿಕ್ಸ್ ಮಾಡಬೇಕು ಇದನ್ನು ಎಣ್ಣೆಯಲ್ಲಿ. ಸ್ವಲ್ಪ ಹೊತ್ತು ಒಂದು 2 ನಿಮಿಷ 3 ನಿಮಿಷದಷ್ಟು ಫ್ರೈ ಆದರೆ ಸಾಕು. ಇದು ಒಳ್ಳೆ ರೀತಿ ಫ್ರೈ ಆದ ನಂತರ ಎಣ್ಣೆ ಬಿಡ್ತದೆ. ಇದಕ್ಕೀಗ ಫ್ರೈ ಮಾಡಿದ ಚಿಕನ್ ಲಾಲಿಪಾಪ್ ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ಹಾಕಿ ಸಾಸ್ ಜೊತೆ ಒಳ್ಳೆ ರೀತಿ ಮಿಕ್ಸ್ ಮಾಡಬೇಕು. ಈ ಥರ ಸಾಸ್ ಜೊತೆ ಹಾಕಿದರೆ ಒಳ್ಳೆ ಟೇಸ್ಟ್ ಆಗ್ತದೆ. ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ ಇದು. ಇದಕ್ಕೆ ಲಾಸ್ಟಿಗೆ ಕೊರಿಯಾಂಡರ್ ಲೀವ್ಸ್ ಇಲ್ಲದ್ರೆ ಸ್ಪ್ರಿಂಗ್ ಆನಿಯನ್ ಹಾಕ್ಬೋದು. ಕೆಲವರಿಗೆ ಸಾಸ್ ಇಷ್ಟ ಇರೋದಿಲ್ಲ, ಅಂಥವರು ಹಾಗೆಯೇ ಫ್ರೈ ಮಾಡಿ ಕೂಡ ತಿನ್ಬೋದು, ತುಂಬ ಟೇಸ್ಟ್ ಆಗ್ತದೆ. ಸ್ಟಾರ್ಟರಿಗೆ ಇದು ಬೆಸ್ಟ್ ರೆಸಿಪಿ. ಫ್ರೆಂಡ್ಸ್, ನನ್ನ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತಷ್ಟು ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.